ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಮುಗಿದ್ರೂ ಕೂಡ ಬಿಗ್ ಬಾಸ್ ಸೀಸನ್ 12ರ ಕೆಲವೊಂದಷ್ಟು ಅಚ್ಚರಿಯ ಘಟನೆಗಳು ಇನ್ನೂ ಕೂಡ ನಿಂತಿಲ್ಲ. ಇದರ ಮುಂದುವರಿದ ಭಾಗವಾಗಿ ಈಗಲೂ ಕೂಡ ಒಂದೊಂದೇ ವಿಸ್ಮಯಗಳು ಕೂಡ ನಡೀತಿದ್ದಾವೆ. ಯಾಕಿದನ್ನು ಅಚ್ಚರಿ ವಿಸ್ಮಯ ಅಂತೇಳಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಹಿಂದೆ ಯಾವತ್ತೂ ಕೂಡ ನಡೆಯದಿರುವಂತಹ ಘಟನೆಗಳಿಗೆ ಈ ಸೀಸನ್ ಸಾಕ್ಷಿಯಾಗಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ರಲ್ಲಿ ಇದ್ದಂತಹ ಸ್ಪರ್ಧಿಗಳು ಬಹಳ ವಿಶೇಷವಾದಂಥ ಸ್ಪರ್ಧಿಗಳು ಏನಲ್ಲ. ಆದರೂ ಕೂಡ ಈ ಬಾರಿಯ ಈ ಸೀಸನ್ 12 ಇದೆಯಲ್ಲ, ಜನರ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾಗಿ ಹಾಸುಹೊಕ್ಕಾಗಿ ನಿಂತಿದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರನ್ನರ್ ಅಪ್ ಆದಂಥ ರಕ್ಷಿತಾ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಂಥ ಸ್ಪರ್ಧಿಗಳು ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಂತೂ ರಕ್ಷಿತಾ ಹವಾ ಬೇರೆಯದೇ ರೀತಿಯಲ್ಲಿತ್ತು. ರಕ್ಷಿತಾಗೆ ಬಂದಂಥ ಓಟ್ನ ಬಗ್ಗೆ ನಾನು ಯಾವಾಗ ಪಟ್ಟಿಯನ್ನು ಇಟ್ನೋ, ಅಂದರೆ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನಕ್ಕೆ ಬಂದಂಥ ಓಟ್ನ ಲಿಸ್ಟನ್ನು ಯಾವಾಗ ಇಟ್ನೋ, ಆಗಲೇ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದರು. ಮತ್ತು ರಕ್ಷಿತಾಗೆ ಇಷ್ಟು ಕಡಿಮೆ ಓಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ, ಗಿಲ್ಲಿಯ ಹತ್ತಿರ ಓಟ್ ಇದೆ, ಕೇವಲ 1,000-2,000 ಓಟ್ ಡಿಫ್ರೆನ್ಸ್ ಇರ್ಬೋದು ಅಂತೇಳಿ ಹೇಳಿದರು. ಆ ಮಟ್ಟಿಗೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯ ನಂತರ ಪಾಪ್ಯುಲಾರಿಟಿಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ನೈಜ ಮತ್ತು ವಾಸ್ತವವಾಗಿ ಮಾತನಾಡೋದ್ರ ಜೊತೆಗೆ ನೇರವಾಗಿ ಯಾವುದೇ ವಿಚಾರವನ್ನು ಮಂಡಿಸೋದ್ರಲ್ಲಿ ರಕ್ಷಿತಾ ಶೆಟ್ಟಿ ಎತ್ತಿದ ಕೈ. ಅದರಲ್ಲಿ ಮುಖ ನೋಡ್ತಿರಲಿಲ್ಲ, ಮೂತಿ ನೋಡ್ತಿರಲಿಲ್ಲ, ಯಾರು ಅನ್ನೋದನ್ನು ಕೂಡ ನೋಡ್ತಿರಲಿಲ್ಲ. ನೇರವಾಗಿ ನಿಷ್ಠುರವಾಗಿ ಮಾತನಾಡ್ತಿದ್ದಂಥ ರಕ್ಷಿತಾ ಶೆಟ್ಟಿ ಅದೇ ಕಾರಣಕ್ಕೆ ಒಂದಷ್ಟು ಜನರಿಗೆ ಇಷ್ಟ ಆಗ್ತಿರಲಿಲ್ಲ, ಇನ್ನೊಂದಷ್ಟು ಜನರಿಗೆ ಇಷ್ಟ ಆಗಿದ್ದು ಕೂಡ ಇದೇ ಕಾರಣಕ್ಕೆ. ಈಗ ರನ್ನರ್ ಅಪ್ ಆಗಿ ಹೊರಗಡೆ ಬಂದಂತಹ ಈ ರಕ್ಷಿತಾ ಶೆಟ್ಟಿಗೆ ಈ ಹಳೆಯ ಸ್ಪರ್ಧಿ ಸೀಸನ್ 10ರ ಸ್ಪರ್ಧಿ ವರ್ತೂರು ಸಂತೋಷ್ ಒಂದು ಸರ್ಪ್ರೈಸನ್ನೇ ಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ. ಹಾಗಾದರೆ ಏನು ಹೇಳಿದರು, ಏನು ಕೊಟ್ಟ ಮಾತು, ಈಗೇನು ಉಳಿಸ್ಕೊಂಡ್ರು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಆಗಿ ಉಳಿದಿಲ್ಲ, ಇದೊಂದು ನೈಜ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡುವಂಥ ಶೋ ಆಗಿಯೂ ಕೂಡ ಬದಲಾಗಿದೆ. ಅದರ ಜೊತೆಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ವ್ಯಕ್ತಿತ್ವ ಏನು, ಅವರ ಈ ಮನಸ್ಥಿತಿಗಳು ಹೇಗಿರ್ತದೆ, ಜೊತೆಗೆ ಸಿಚುವೇಶನ್ಸ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅವರ ವೈಯಕ್ತಿಕ ಬದುಕಿನ ಒಂದು ನೆಕ್ಸ್ಟ್ ಸ್ಟೆಪ್ ಅಂತಲೂ ಕೂಡ ಹೇಳ್ಬೋದು. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಹೇಳಬೇಕು, ಅವರ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳೋದಕ್ಕೂ ಕೂಡ ಒಂದು ಸುವರ್ಣ ಅವಕಾಶ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಬಿಗ್ ಬಾಸ್ ಪ್ರತಿ ಸೀಸನ್ನಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಒಂದಷ್ಟು ಸ್ಪರ್ಧಿಗಳು ಎದುರು ನೋಡೋದಂತೂ ಕಾಮನ್. ಅದೇ ರೀತಿ ಸೀಸನ್ 12ರಲ್ಲೂ ಕೂಡ ಆಗಿದೆ. ಬಟ್ ಸೀಸನ್ 12 ಈ ಹಿಂದಿನ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ಅಂಥದ್ದೇನು ಪಾಪ್ಯುಲಾರಿಟಿ ಇರುವಂಥ ಸ್ಪರ್ಧಿಗಳನ್ನು ಅಥವಾ ಒಳ್ಳೆ ಲಿಸ್ಟಪ್ಪ ಈ ಬಾರಿ ಸ್ಪರ್ಧಿಗಳಿದ್ದಾರಲ್ಲ, ದಿ ಬೆಸ್ಟ್ ಸ್ಪರ್ಧಿಗಳು ಅನ್ನುವಂತಹ ಹೆಸರನ್ನು ಗಿಟ್ಟಿಸ್ಕೊಂಡಂಥ ಸ್ಪರ್ಧಿಗಳು ಯಾರೂ ಕೂಡ ಇರಲಿಲ್ಲ. ಬಹುಶಃ ರಕ್ಷಿತಾ ಶೆಟ್ಟಿ, ಗಿಲ್ಲಿ ಇವರೆಲ್ಲರೂ ಕೂಡ ಅಲ್ಲದೆ ಇದ್ದಿದ್ರೆ ಸೀಸನ್ ಸಿಕ್ಕಾಬಟ್ಟೆ ಬೋರ್ ಆಗಿರೋದು. ಅದರಲ್ಲೂ ಕೂಡ ಗಿಲ್ಲಿ ಅಂತೂ ಕಂಪ್ಲೀಟ್ ಸೀಸನ್ನಲ್ಲಿ ಫುಲ್ಲು ಡೇ 1ನಿಂದ ಕೊನೆಯವರೆಗೂ ಕೂಡ ಒಂದು ಎಂಟರ್ಟೈನ್ಮೆಂಟನ್ನು ಮಾಡಿದ್ರಲ್ಲಿ ಗಿಲ್ಲಿ ಮುಂಚೂಣಿಗ. ಅದನ್ನು ಹೊರತುಪಡಿಸಿದರೆ ಯಾರೂ ಕೂಡ ಆ ಸ್ಥಾನವನ್ನು, ಗಿಲ್ಲಿಯ ಸ್ಥಾನವನ್ನು ರೀಚ್ ಮಾಡೋ ಶೈಲಿ ಅದರ ಹತ್ತಿರಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಇದನ್ನು ಹೊರತುಪಡಿಸಿದರೆ ರಕ್ಷಿತಾ ಶೆಟ್ಟಿಯದ್ದು ಬೇರೆದೇ ರೀತಿಯಾದಂತಹ ಎಂಟರ್ಟೈನ್ಮೆಂಟು. ಆಕೆಗೆ ಕನ್ನಡ ಸರಿಯಾಗಿ ಬಾರದೆ ಇದ್ರೂ ಕೂಡ ಎಲ್ಲೂ ಕೂಡ ಕನ್ನಡವನ್ನು ನೆಗ್ಲೆಕ್ಟ್ ಮಾಡದೆ ಕನ್ನಡಕ್ಕೆ ಏನು ಗೌರವವನ್ನು ಕೊಡಬೇಕೋ ಆ ಗೌರವವನ್ನು ಕೊಡ್ತಾ ಆಟ ಆಡ್ಕೊಂಡು ಬಂದಂಥವ್ರು. ಅದೇ ಕಾರಣಕ್ಕೆ ರಕ್ಷಿತಾ ಶೆಟ್ಟಿಗೆ ರನ್ನರ್ ಅಪ್ ಸ್ಥಾನ ಸಿಕ್ಕಿದೆ. ಬಾಂಬೆಯಿಂದ ಬಂದು ಕನ್ನಡವನ್ನು ತುಂಬ ಕಷ್ಟಪಟ್ಟು ಮಾತನಾಡೋದಕ್ಕೆ ಕಲಿತು ಪ್ರಾಮಾಣಿಕವಾಗಿ ಆಟ ಆಡಿ ಎಲ್ಲೂ ಕೂಡ ಕಪಟತನವನ್ನು ಪ್ರದರ್ಶನ ಮಾಡದೆ ತನ್ನ ಬುದ್ಧಿವಂತಿಕೆತೆಯಿಂದ, ಜೊತೆಗೆ ಈಕೆಯನ್ನು ಆರಂಭದಲ್ಲಿ ಅಟ್ಯಾಕ್ ಮಾಡಿದ್ದೆಲ್ಲದು ಕೂಡ ಗೊತ್ತಲ್ಲ, ಜಾಹ್ನವಿ, ಆಮೇಲೆ ಅಶ್ವಿನಿ ಗೌಡ ಇವರೆಲ್ಲ ಅಟ್ಯಾಕ್ ಮಾಡಿದ್ದ ಎಲ್ಲವನ್ನು ಕೂಡ ನೋಡಿದ್ದೀರಾ. ಇನ್ಫ್ಯಾಕ್ಟ್ ರಿಷಾ, ಆಮೇಲೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಂಥ ಪ್ರತಿಯೊಬ್ಬರು ಸ್ಪರ್ಧಿಗಳು ಕೂಡ ಇವಳನ್ನು ರಕ್ಷಿತಳನ್ನು ಟಾರ್ಗೆಟ್ ಮಾಡಿದರು. ಬಟ್ ರಕ್ಷಿತ ಎಲ್ಲರನ್ನೂ ಕೂಡ ಎದುರಿಸ್ಕೊಂಡು ಕೊನೆಯವರೆಗೆ ಬಂದು ಕೊನೆಗೆ ರನ್ನರ್ ಅಪ್ ಆಗೋದು ಅಂತ ಹೇಳಿದ್ರೆ ತಮಾಷೆನೇ ಇಲ್ಲ. ಇಂತಹ ರಕ್ಷಿತೆಗೆ ಏನಾದರೂ ಒಂದು ಗೌರವ ಸಿಗಬೇಕಾಗಿತ್ತು ವಿಶೇಷವಾಗಿ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಈ ಗಿಲ್ಲಿಗೆ ಹೇಗೆ ಕಿಚ್ಚ ಸುದೀಪ್ ಅವರು 10 ಲಕ್ಷ ಘೋಷಣೆಯನ್ನು ಮಾಡಿದ್ರು, ರಕ್ಷಿತೆಗೂ ಕೂಡ ಒಂದಷ್ಟು ಅಮೌಂಟ್ ಕೊಡಬೇಕಾಗಿತ್ತು. ಆಕೆಗೆ ಫೈನಾನ್ಷಿಯಲ್ ನೀಡ್ ಇದೆ. ಹಾಗೆಯೇ ತುಂಬ ಕಷ್ಟಪಟ್ಟು ಮೇಲೆ ಬಂದಂತಹ ಸ್ವಾಭಿಮಾನಿ ಹೆಣ್ಣುಮಗಳು, ಹಾಗಾಗಿ ಅವಳಿಗೆ ನೀಡಿದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಆಗಿತ್ತು. ಇದೇ ರೀತಿ ಇರುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ 10ರಲ್ಲಿ ಹವಾ ಸೃಷ್ಟಿಸಿದಂತಹ ಪೈಕಿ ವರ್ತೂರು ಸಂತೋಷ್ ಕೂಡ ಒಬ್ಬರು.
4ನೇ ರನ್ನರ್ ಅಪ್ ಆಗಿ ಹೊರಬಂದಂತಹ ಹೊರತೂರು ಅವರು ಈ ಬಾರಿ ಒಂದು ಘೋಷಣೆಯನ್ನು ಮಾಡಿದರು. ಅಂದರೆ ಸೀಸನ್ 12ರ ಸಂಚಿಕೆ ನಡೀತಿದ್ದಂಥ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಯಾರೇ ರನ್ನರ್ ಅಪ್ ಆದರೂ ಕೂಡ 10 ಲಕ್ಷ ಕೊಡೋದಾಗಿ ಹೇಳಿದರು. ರನ್ನರ್ ಅಪ್ಗೆ 10 ಲಕ್ಷ ಕೊಡೋದಾಗಿ ಹೇಳಿದರು. ಹೊರತೂರು ಸಂತೋಷ್ ಕೊನೆಯ ಕ್ಷಣದವರೆಗೂ ಕೂಡ ಬಂದು ಗೆಲುವು ಸಾಧಿಸಿಲ್ಲ ಅಂತ ಹೇಳಿದ್ರೆ ತುಂಬ ನೋವಾಗ್ತದೆ. ಅದರಿಂದ 2ನೇ ರನ್ನರ್ ಅಪ್ಗೆ ಹಣವನ್ನು ನೀಡಲು ಆಸೆ ಪಟ್ಟಿದ್ದೇನೆ ಅಂತಲೂ ಕೂಡ ಹೇಳಿದರು. ಆದರೆ ಇದಕ್ಕೊಂದು ಷರತ್ತನ್ನು ಕೂಡ ಅವರು ವಿಧಿಸಿದರು. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ವೇದಿಕೆ ಮೇಲೆ ನನ್ನನ್ನು ಕರಿಬೇಕು, ಅಲ್ಲಿಯೇ ನಾನು 2ನೇ ರನ್ನರ್ ಅಪ್ಗೆ ಹಣವನ್ನು ಕೊಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಇವರಿಗೆ ಹಾಗೆ ಕೊಡುವಂಥದ್ದು ಇಷ್ಟ ಇರಲಿಲ್ಲ, ಬಿಗ್ ಬಾಸ್ ವೇದಿಕೆ ಕರಿಬೇಕು ಅಂತೇಳಿ ಹೇಳಿದರು. ಆದರೆ ಬಿಗ್ ಬಾಸ್ ವೇದಿಕೆ ಮೇಲೆ ನನ್ನನ್ನು ಕರೆದಿಲ್ಲ ಅಂತ ಹೇಳಿದ್ರೆ ರನ್ನರ್ ಅಪ್ಗೆ ಏನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಅನ್ನೋದ್ರ ಮೂಲಕ ವೇದಿಕೆ ಮೇಲೆ ಕರೆದರಷ್ಟೇ ಹಣವನ್ನು ಕೊಡೋದಾಗಿಯೂ ಕೂಡ ಹೇಳ್ಕೊಂಡಿದ್ರು ಯಾರು, ಹೊರತೂರು ಸಂತೋಷ್. ಆದರೆ ಇದಾದ ಬಳಿಕ ಈಗ ಸರಿಸುಮಾರು 1 ತಿಂಗಳಾಯಿತು, ಸುದ್ದಿ ಇರಲಿಲ್ಲ, ಏನೂ ಕೂಡ ಸುದ್ದಿ ಇರಲಿಲ್ಲ. ಇನ್ನು ತಮ್ಮ ಜೊತೆಗೆ ಹಳ್ಳಿಕರ್ ಹಸುವನ್ನು ಕೂಡ ವೇದಿಕೆ ಮೇಲೆ ಬಿಡಬೇಕು ಅನ್ನುವಂಥ ಷರತ್ತನ್ನು ಕೂಡ ಹಾಕಿದರು. ಹಳ್ಳಿಕರ್ ಸಂತೋಷ್ ಅವರು ತನ್ನ ಜೊತೆಗೆ ಹಳ್ಳಿಕರ್ ಹಸುವನ್ನು ಕೂಡ ವೇದಿಕೆ ಮೇಲೆ ಕರಿಬೇಕು, ಆದರೆ ಅದನ್ನು ಬಿಗ್ ಬಾಸು ಒಪ್ಪಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಹೊರತೂರು ಸಂತೋಷ್ ಅವರು ಮೊದಲ ರನ್ನರ್ ಅಪ್ಗೆ 2 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡ್ತಾರೆ. ಅಂದರೆ ಮೊದಲಿಗೆ 10 ಲಕ್ಷ ಕೊಡ್ತೀನಿ, ಬಟ್ ನೀವು ನನ್ನನ್ನು ಮತ್ತು ಈ ಹಳ್ಳಿಕರ್ ಹಸುವನ್ನು ಎರಡನ್ನೂ ಕೂಡ ವೇದಿಕೆ ಮೇಲೆ ಬಿಡಬೇಕು ಅಂಥೇಳಿ ಷರತ್ತನ್ನು ಹಾಕ್ತಾರೆ. ಬಟ್ ಅದಕ್ಕೆ ಬಿಗ್ ಬಾಸ್ ಟೀಮ್ನವರು ಒಪ್ಪಿಗೆ ಕೊಡದೇ ಇರುವಂಥ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, 2 ಲಕ್ಷ ಕೊಡುವಂಥ ನಿರ್ಧಾರಕ್ಕೆ ಬರ್ತಾರೆ. ಅದರಂತೆಯೇ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿಗೆ ಇದೇ ಹೊರತೂರು ಸಂತೋಷ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಒಂದು ಸರ್ಪ್ರೈಸ್ ಆಗಿ ಹೇಳ್ತಾರೆ, ನಾನು ಹೊರತೂರು ಸಂತೋಷಮ್ಮ ಮಾತನಾಡ್ತಿರೋದು ಅಂಥೇಳಿ. ಆಗ ರಕ್ಷಿತೆಗೆ ಹೊರತೂರು ಸಂತೋಷ್ ಅಂತ ಹೇಳಿದ್ರೆ ಯಾರಂತಲೇ ಗೊತ್ತಿಲ್ಲ. ಹೇಳಿ ಅಂತೇಳಿ ಹೇಳ್ತಾರೆ, ಕಾಮನ್ ಆಗಿ ಮಾತನಾಡ್ತಾರೆ. ಅದಾದಮೇಲೆ ನಿನಗೆ ನಾನು ಒಂದು 2 ಲಕ್ಷ ಹಣ ಕೊಡೋದಿದೆ, ನಾನು ಅನೌನ್ಸ್ ಮಾಡಿದ್ದೆ, ಈ ರೀತಿ ಬಿಗ್ ಬಾಸ್ನಲ್ಲಿ ಯಾರು ರನ್ನರ್ ಅಪ್ ಆಗಿರ್ತಾರೋ ಅವರಿಗೆ ನಾನು 2 ಲಕ್ಷ ಕೊಡಬೇಕು ಅಂತೇಳ್ಬಿಟ್ಟು ಅನೌನ್ಸ್ ಮಾಡಿದ್ದೆ ಅಂತೇಳ್ಬಿಟ್ಟು ಹೊರತೂರು ಸಂತೋಷ್ ತಮ್ಮ ಪರಿಚಯವನ್ನು ಮಾಡಿಕೊಂಡು ಈ ವಿಚಾರವನ್ನು ಹೇಳ್ತಾರೆ. ಇದಾದ ಬಳಿಕ ಇದೇ 12ರ ಬಳಿಕ ಬೆಂಗಳೂರಿಗೆ ಬಂದು ತಮ್ಮನ್ನು ಸಂಪರ್ಕಿಸುವಂತೆಯೂ ಕೂಡ ಹೊರತೂರು ಸಂತೋಷ್ ಹೇಳ್ತಾರೆ. ಆದರೆ ಈಕೆ ಊರಲ್ಲಿದ್ದಾರೆ, ನಾನು ಹೇಳ್ತಾರೆ, ಯಾರು ಫೋನಲ್ಲೇ ಹೇಳ್ತಾರೆ, ರಕ್ಷಿತ ನಾನು ಊರಲ್ಲಿದ್ದೀನಿ, ಊರಿಂದ ಬೆಂಗಳೂರಿಗೆ ಬರಬೇಕು, ಸದ್ಯಕ್ಕೇನು ಇಲ್ಲ, 12ನೇ ತಾರೀಕು ನಂತರ ಬರ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಆಗ ಹೊರತೂರು ಹೇಳ್ತಾರೆ, ಸರಿ ಅಮ್ಮ, ನೀನು ಆವಾಗಲೇ ಬಾ, ಅಪ್ಪ ಅಮ್ಮನೂ ಕೂಡ ಕರ್ಕೊಂಡು ಬಾ, ನಮ್ಮ ಮನೆಗೆ ಬಂದು ನೀನೇನು ಫಿಶ್ ನನಗೆ ತುಂಬ ಇಷ್ಟ ಅಂತೇಳಿ ಹೇಳಿದ್ಯಲ್ವಾ, ಆ ಫಿಶನ್ನು ನಾನು ತರಿಸಿಟ್ಟಿರ್ತೀನಿ, ನೀನು ಫಿಶ್ ಫ್ರೈಯನ್ನು ಮಾಡಿಕೊಟ್ಟು ನಾವೆಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿ ನಂತರ ನಿನಗೇನು ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ನೋ 2 ಲಕ್ಷ ರೂಪಾಯಿಯನ್ನು ಅದನ್ನು ಕೊಡ್ತೀನಿ ಅಂತಲೂ ಕೂಡ ಹೇಳಿ ಒಂದು ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಫುಲ್ಲು ಕನ್ಫ್ಯೂಸ್ ಆಗಿ ಕೊಡಬೇಕು, ಆ ರೀತಿ ಮಾಡಿಬಿಟ್ರು. ಅಂದರೆ ವೆರಿ ಸರ್ಪ್ರೈಸಿಂಗ್. ಯಾರು ರೀ ಫೋನ್ ಮಾಡಿ 2 ಲಕ್ಷ ನಿಂಗೆ ಕೊಡ್ತೀನಿ ಬಾ ಅಂತ ಹೇಳಿ ಕರೆದ್ರೆ ಯಾರು ತಾನೇ ಶಾಕ್ ಆಗಲ್ಲ ಹೇಳಿ. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ರಕ್ಷಿತಾ ಅವ್ರಿಗೆ ಈ ಬಗ್ಗೆ ಏನೂ ಕೂಡ ಗೊತ್ತೇ ಇರಲಿಲ್ಲ, 2 ಲಕ್ಷ ಯಾಕೆ ಕೊಡ್ತಿದ್ದಾರೆ ಏನೂ ಕೂಡ ಗೊತ್ತಿರಲಿಲ್ಲ. ಒಂದು ರೀತಿಯಲ್ಲಿ ಫುಲ್ ಕನ್ಫ್ಯೂಸ್ ಆಗಿದ್ದರು. ಹಾಗಾಗಿ ಇಲ್ಲಿ ರಕ್ಷಿತಾ ಎಲ್ಲವನ್ನೂ ಕೂಡ ಅಚ್ಚರಿಯಿಂದಾನೆ, ಅಂದರೆ ಸುಳ್ಳು ಹೇಳ್ತಿದ್ದಾರೇನೋ ಅನ್ನೋಂಥ ರೀತಿಯಲ್ಲೇ ನೋಡ್ತಿದ್ರು. ಅಂದರೆ ರಕ್ಷಿತಾಗೆ ಹೇಳಿದ್ರಂತೆ, ಈ ರೀತಿ ದುಡ್ಡು ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ರನ್ನರ್ ಅಪ್ಗೆ ಅಂತೇಳಿ. ಅದಕ್ಕೆ ರಕ್ಷಿತಾ ಇಲ್ಲಪ್ಪ, ಸುಮ್ಮನೆ ಹೇಳಿರ್ತಾರೆ, ಪ್ರಚಾರಕ್ಕೆ ಹೇಳಿರ್ತಾರೆ, ಹಾಗೆಲ್ಲ ಯಾರೂ ಕೊಡಲ್ಲ ಅಂಥೇಳಿ ರಕ್ಷಿತಾನೂ ಕೂಡ ಸುಮ್ಮನಾಗಿದ್ರಂತೆ. ಬಟ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಹೊರತೂರು ಸಂತೋಷ್ ಅವರೇ ಫೋನ್ ಮಾಡಿ ಅದನ್ನು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ, ಒಂದು ರಕ್ಷಿತಾಗೂ ಕೂಡ ಕ್ಲಾರಿಟಿ ಸಿಗಬೇಕು, ಜೊತೆಗೆ ಈ ಹೊರತೂರು ಸಂತೋಷ್ ಏನು ಪ್ರಾಮಿಸ್ ಮಾಡಿದಾರಲ್ಲ ಜನರ ಮುಂದೆ, ಆ ಪ್ರಾಮಿಸ್ ಕೂಡ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ವೆಲ್ಮು ಈಗ 2,000 ಕೊಡೋದೇ ಕಷ್ಟ ರೀ ಈಗಿನ ಕಾಲದಲ್ಲಿ, 2 ಲಕ್ಷ ಕೊಡೋದು ಅಂತ ಹೇಳಿದ್ರೆ ತಮಾಷೆನ. ಒಳ್ಳೆ ಮೂವನೇ ಹೊರತೂರು ಸಂತೋಷು ಈಗ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ಆ್ಯಕ್ಚುಲಿ ಹೊರತೂರು ಸಂತೋಷ್ ಏನು ಅಂದ್ಕೊಂಡಿದ್ರಂತೆ, ಈ ಶಿವರಾತ್ರಿ ಕಾರ್ಯಕ್ರಮವನ್ನು ಮಾಡ್ತಾರಲ್ಲ ಕಲರ್ಸ್ ಅವರು, ಅಲ್ಲೇ ಕೊಡೋದು ಅಂತೇಳಿ ಅಂದ್ಕೊಂಡ್ರಂತೆ. ಬಟ್ ಅದು ಯಾವುದೂ ಕೂಡ ಆಗೋದಿಲ್ಲ ಅನ್ನೋದು ಯಾವಾಗ ಗೊತ್ತಾಯಿತೋ, ಬೇಡ ರಿಸ್ಕೇ ಬೇಡ, ಸೋಷಿಯಲ್ ಮೀಡ್ಯಾದಲ್ಲೇ ಪ್ರಚಾರ ಆದರೆ ಸಾಕು ಅಂತ ಹೇಳಿಬಿಟ್ಟು ಮನೆಗೆ ಕರೆಸಿ ಮನೆಯಲ್ಲೇ 2 ಲಕ್ಷವನ್ನು ಕೊಟ್ಟು ಊಟ, ಮೀನು ತರಿಸಿರ್ತೀನಿ, ಮೀನು ಫ್ರೈ ಮಾಡಿಕೊಡು, ಎಲ್ಲ ಒಟ್ಟಿಗೆ ಊಟ ಮಾಡೋಣ, ಅಪ್ಪ ಅಮ್ಮನೂ ಕರ್ಕೊಂಬ ಅಂತೇಳಿ ಹೇಳಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ರಕ್ಷಿತಾ ಅವ್ರಿಗೆ ಈ ಹಣ ಯಾವ ರೀತಿ ಅನುಕೂಲಕ್ಕೆ ಬರಬಹುದು ಅಂತೇಳಿ ಅನಿಸುತ್ತೆ ಅಂತಲೂ ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹೊರತೂರು ಸಂತೋಷ್ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದು, 10 ಲಕ್ಷ ಹೇಳಿದ್ರು, ಹೋಗಲಿ 2 ಲಕ್ಷನಾದರೂ ಕೊಡ್ತೀರಲ್ಲ, 2 ಲಕ್ಷ ಕೊಡ್ತಿರುವಂಥದ್ದು. ಆಮೇಲೆ ರಕ್ಷಿತಾ ಶೆಟ್ಟಿಗೆ ಇದು ಯಾವ ರೀತಿ ಅನುಕೂಲ ಆಗಬಹುದು ಅಂತೇಳಿ ಅನಿಸುತ್ತೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.